ನಡುವಣೆ ಮಗ ಮೇಲೆ ಬರುವಾಗ ನನಗೆ ಏನಂತ ಗೋಚರ ಆಗಲಿಲ್ಲ ಮತ್ತು ನನಗೆ ಮತ್ತೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಸ್ವಾಗತ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ಕಿನ್ನಿಗೋಳಿ ಬಳಿಯ ಪದ್ಮನೂರು ಎಂಬಲ್ಲಿ 2022 ಜೂನ್ 23ರಂದು ನಡೆದಂತಹ ಘಟನೆ ಅಂತ ಹೇಳಿದರೆ, ಹಿತೇಶ್ ಶೆಟ್ಟಿಗಾರ್ ಎಂಬಂತಹ ತಂದೆ ತನ್ನ 3 ಮಕ್ಕಳನ್ನು ಕೂಡ ಬಾವಿಯೊಳಗೆ ಎಸಗಿ ಕೊಂದಿರುವಂತಹ ಘಟನೆ. ಈಗ ಮಂಗಳೂರಿನ ಸೆಷನ್ ಕೋರ್ಟಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗಿದೆ, ಗಲ್ಲು ಶಿಕ್ಷೆ ಕೂಡ ವಿಧಿಸಿದ್ದಾರೆ. ಇದೇ ಬಾವಿಯ ಒಳಗಡೆ ಆ 3 ಜನ ಮಕ್ಕಳನ್ನು ಕೂಡ ಹಿತೇಶ್ ಶೆಟ್ಟಿಗಾರ್ ಅನ್ನುವಂಥವರು ಇದೇ ಬಾವಿಯೊಳಗಡೆ ಹಾಕಿರುವಂಥದ್ದು. ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಅವರು ಕುಕ್ಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಆ ಟೈಮಲ್ಲಿ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ, ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು, ಒಂದಷ್ಟು ದುಡಿತಾ ಇದ್ರು, ಕುಡಿತಾ ಇದ್ರು, ಮತ್ತು ಕೆಲಸ ನಿಂತಲ್ಲಿ ನಿಂತು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಹೀಗಿರಬೇಕಾದ್ರೆ ಮನೆಯಲ್ಲಿ ಗಲಾಟೆ ನಡೆಯುವಂಥದ್ದು ಸಹಜ. ಮಕ್ಕಳಿಗೆಲ್ಲ ಹೊಡೆತಾ ಇದ್ರು, ಹೆಂಡತಿಗೂ ಕೂಡ ಹೊಡೆತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯೂ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸೊ ಇವರು ದುಡಿಯೋದಿಲ್ಲ, 3 ಜನ ಮಕ್ಕಳಿದ್ದಾರೆ, ಅವರನ್ನು ನಾವು ನೋಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಹೆಂಡತಿ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದರು. ತನ್ನ ಮನೆಯ ಬಾವಿಯಲ್ಲ, ತನ್ನ ಪಕ್ಕದ ಮನೆಯಲ್ಲಿ ಇರುವಂಥ ಬಾವಿ ಇದು. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಈ ಮನೆ ನಾನು ಏನು ನಿಂತಿದ್ದೀನಿ ಬಾವಿ, ಸೊ ಆ ಬಾವಿಯ ಪಕ್ಕದಲ್ಲೇ ಒಂದು ಮನೆ ಇದೆ. ಈ ಬಾವಿ ಆ ಮನೆಯವರದ್ದು, ಆ ಮನೆಯ ಮೇಲ್ಗಡೆ ಇರುವಂಥದ್ದೇ ಈ ಹಿತೇಶ್ ಶೆಟ್ಟಿಗಾರ್ ಅವರ ಮನೆ. ಸೊ ಇಲ್ಲಿವರೆಗೆ ಮಕ್ಕಳನ್ನು ಕರ್ತಂಡು ಒಂದಷ್ಟು ಏನೋ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಇಲ್ಲಿ ಮನೆಯ ಕೆಲಸ ಎಲ್ಲ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಮಕ್ಕಳನ್ನು ಇಲ್ಲಿಯವರೆಗೆ ಕರೆತಂದು ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಇದೇ ಬಾವಿಗೆ ತಳ್ಳಿರುವಂಥದ್ದು. ಆ ಟೈಮಲ್ಲೂ ಕೂಡ ಇದೇ ರೀತಿ ದಂಡೆ ಇತ್ತು. ಒಂದು ವೇಳೆ ಇದೇ ರೀತಿ ದಂಡೆ ಇದ್ದರೆ ಆ ಮಕ್ಕಳು ಇಲ್ಲಿ ಆಡ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಬಾವಿಯೊಳಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಸೊ ಇವನೇ ಬಾವಿಯೊಳಗೆ ಹಾಕಿರುವಂಥದ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಂತರ ಈ ಗ್ರಿಲ್ ಏನಿದೆ ಅದು ಆ ನಂತರದ ದಿನಗಳಲ್ಲಿ ಹಾಕಿರುವಂಥದ್ದು. ಸೊ ಈ ಗ್ರಿಲ್ಲು ಕೂಡ ಇರಲಿಲ್ಲ. ಕೆಲಸಕ್ಕೆ ಹೋದಂಥ ಹೆಂಡತಿ ಮನೆಗೆ ಬರುವಂಥ ಸಮಯದಲ್ಲಿ ನೋಡುವಾಗ ಮಕ್ಕಳು ಮನೆಯಲ್ಲಿ ಇರಲಿಲ್ಲ. ಗಂಡನ ಹತ್ರ ಎಲ್ಲಿ ಮಕ್ಕಳು ಅಂತೇಳಿ ಕೇಳಿದಾಗ ಎಲ್ಲೋ ಬಾವಿ ಹತ್ರ ಆಟಾಡ್ತಿದ್ರು ಅನ್ನುವಂಥ ವಿಚಾರದಲ್ಲಿ ಹೇಳಿದ್ನಂತೆ. ಸೊ ಆಗ ಬಾವಿ ಹತ್ರ ಬಂದು ನೋಡಿದಾಗ ಹೆಂಡತಿ ಬಾವಿಯ ಈ ಪೈಪ್ ಏನಿದೆ ಅಂತೇಳಿದರೆ, ಈ ಬಾವಿಯಿಂದ ನೀರು ತೆಗೆಯೋಕೆ ಏನು ಪೈಪ್ ಹಾಕಿರ್ತಾರೆ, ಸೊ ಆ ಪೈಪ್ನಲ್ಲಿ 2 ಜನ ಮಕ್ಕಳು ನೇತಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಅದನ್ನು ನೋಡಿದಂಥ ಈ ಹಿತೇಶ್ ಶೆಟ್ಟಿಗಾರ್ ಈ ಪೈಪನ್ನು ಕೂಡ ಕಡಿತಾರೆ. ಅಂತೇಳಿದರೆ ಮಕ್ಕಳು ಬದುಕಿ ಉಳಿಬಾರ್ದು ಅನ್ನುವಂಥ ವಿಚಾರದಲ್ಲಿ ಈ ಪೈಪನ್ನು ಕೂಡ ಕಡಿತಾರೆ. ಆ ಪೈಪನ್ನು ಕಡಿದಾಗ ಈ 2 ನಡುವೆ ಜಗಳ ಎಲ್ಲ ಆಗ್ತಾ ಇರುತ್ತೆ. ಅಂದರೆ ಇದೇ ನಾನು ಏನು ನಿಂತಿದ್ದೀನಿ ಅದೇ ಜಾಗದಲ್ಲಿ ಹಿತೇಶ್ ಶೆಟ್ಟಿಗಾರ್ ಮತ್ತು ಹೆಂಡತಿ ನಡುವೆ ತಳ್ಳಾಟ ಎಲ್ಲ ನಡೀತಾ ಇರುತ್ತೆ, ಜಗಳ ಎಲ್ಲ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಬೊಬ್ಬೆಯನ್ನು ಕೂಡ ಹಾಕ್ತಾರೆ. ಬೊಬ್ಬೆ ಹಾಕಿದಂಥ ಸಮಯದಲ್ಲಿ ಹೆಂಡತಿಯನ್ನು ಕೂಡ ಬಾವಿಗೆ ತಳ್ಳೋಕೆ ಪ್ರಯತ್ನ ಪಡ್ತಾನೆ. ಹಾಗೆ ಹೆಂಡತಿ ಗಂಡನನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಬಾವಿಗೆ ಬೀಳ್ತಾರೆ. ಆ ಸಮಯದಲ್ಲಿ ಸೈಡಲ್ಲಿ ಸಿಲುಕಿ ಹಾಕಿಕೊಂಡಿದ್ದಂಥ 2 ಮಕ್ಕಳು ಬಾವಿಗೆ ಗಂಡ ಮತ್ತು ಹೆಂಡತಿ ಬಿದ್ದಾಗ ಅವರೂ ಕೂಡ ಬೀಳ್ತಾರೆ ಕೆಳಗಡೆ. ಅವರು ಕೂಡ ಬಿದ್ದು ಅವರು ಮೃತಪಟ್ಟಿರುವಂಥದ್ದು. ಮತ್ತು ಬಾವಿಯಲ್ಲಿ ಒಂದಷ್ಟು ಬೊಬ್ಬೆ ಚೀರಾಟ ಎಲ್ಲ ಕೇಳುವಂಥ ಸಮಯದಲ್ಲಿ ಇಲ್ಲೇ ಮೇಲಿರುವಂಥ ಹೂವಿನ ಅಂಗಡಿ ಒಂದು ಇದೆ. ಸೊ ಆ ಹೂವಿನ ಅಂಗಡಿಯವರು ಬಂದು ಇಲ್ಲಿ ಇವರನ್ನು ಕಾಪಾಡಿರುವಂಥದ್ದು, ಗಂಡ ಮತ್ತು ಹೆಂಡತಿಯನ್ನು ಕಾಪಾಡಿರುವಂಥದ್ದು, ಮಕ್ಕಳು ಮೃತಪಟ್ಟಿರುವಂಥ ಘಟನೆ. ಸೊ ಹಾಗಾಗಿ 2022 ಜೂನ್ 23ಕ್ಕೆ ನಡೆದಂಥ ಘಟನೆ. ಸೊ 31 ಡಿಸೆಂಬರ್ 2024ಕ್ಕೆ ತೀರ್ಪು ಕೂಡ ಬರುತ್ತೆ. ಅದು ಗಲ್ಲು ಶಿಕ್ಷೆ ಅನ್ನುವಂಥ ವಿಚಾರದಲ್ಲಿ. ಮಕ್ಕಳು ಏನೋ ತಪ್ಪು ಮಾಡಿರೋದಿಲ್ಲ, ಅವರನ್ನೂ ಕೂಡ ಸಾಯಿಸಿರುವಂಥದ್ದು ಅಂತ ಹೇಳಿದರೆ ಯಾವ ರೀತಿಯ ಮನಸ್ಥಿತಿ ಅಂಥೇಳಿ ಯೋಚನೆ ಮಾಡಿ. ಹಾಗಾಗಿ ಆ 3 ಜನ ಮಕ್ಕಳು ಕೂಡ ಈಗ ನಿಧನರಾಗಿದ್ದಾರೆ. 2022 23 ಜೂನ್ 23ಕ್ಕೆ ಅವರು ನಿಧನ ಹೊಂದಿದ್ದಾರೆ. ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ಮುಲ್ಕಿ ಸ್ಟೇಷನಲ್ಲಿ. ಸೊ ಆನಂತರ ಇನ್ವೆಸ್ಟಿಗೇಷನಿಗೆಲ್ಲ ಪೊಲೀಸರು ಬಂದಿದ್ದರು. ನಂತರ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಹಾಕಿ ಎಲ್ಲರೂ ಕೂಡ ಅಂತೇಳಿದರೆ ಈ ಮನೆ ಪಕ್ಕದವರು ಎಲ್ಲರೂ ಕೂಡ ಅಂತೇಳಿದ್ರೆ ಕೋರ್ಟಲ್ಲಿ ಹೋದಾಗ ಸಾಕ್ಷಿ ಹೇಳೋಕ್ಕೆ ಹೆದರ್ತಾರೆ. ಏನಾದರೂ ನಮಗೆ ಸಾಕ್ಷಿ ಹೇಳೋಕ್ಕೆ ಹೋದರೆ ಬೆದರಿಕೆ ಹಾಕ್ತಾರೆ, ಒಂದು ವೇಳೆ ಸಾಕ್ಷಿ ಹೇಳಿದರೆ ನಮ್ಮನ್ನು ಕೂಡ ಸಾಯಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ. ಆದರೆ ಇಲ್ಲಿಯ ಮನೆ ಅಕ್ಕಪಕ್ಕದವರು ಮತ್ತು ನೋಡಿದವರು ಎಲ್ಲನೂ ನಾನು ಸಾಕ್ಷಿ ಹೇಳ್ತೀನಿ, ಇವನಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಸಾಕ್ಷಿಯನ್ನು ಕೂಡ ಕೋರ್ಟಲ್ಲಿ ನುಡಿದಿದ್ರು. ಸೊ ಹಾಗಾಗಿ ಇವನಿಗೆ ಗಲ್ಲು ಶಿಕ್ಷೆ ಕೂಡ ಆಗಿದೆ. ಸೊ ಇಂಥ ತಪ್ಪು ಯಾರೆಲ್ಲ ಮಾಡ್ತಾರೆ ಅವರಿಗೆ ಒಂದಷ್ಟು ಶಿಕ್ಷೆ ಆದರೆ ತುಂಬಾ ಒಳ್ಳೆಯದು. ಯಾಕಂತೇಳಿದರೆ ಅವರಿಗೂ ಕೂಡ ಒಂದಷ್ಟು ಭಯ ಇರುತ್ತೆ. ಇಲ್ಲಂತೇಳಿದರೆ ಕೋರ್ಟ್ ಇದೆ,
ಪೊಲೀಸ್ ಇಲಾಖೆ ಇದೆ, ಒಂದಷ್ಟು ಸೆಟ್ಟಿಂಗ್ ಮಾಡ್ತಾರೆ, ಸೆಟ್ಟಿಂಗ್ ಮಾಡಿ ಹೊರಗಡೆ ಬರ್ತಾರೆ ಮತ್ತು ಇಂಥದ್ದೇ ಕೃತ್ಯವನ್ನು ಮಾಡ್ತಾರೆ. ಸೊ ಇದು ಎಲ್ರಿಗೂ ಕೂಡ ಪಾಠ ಆಗಬೇಕು. ಅವರ ಮನೆ ಏನಿದೆ, ಅವರ ಮನೆಯ ಎದುರುಗಡೆ ಇರುವಂತಹ ಹಿತೇಶ್ ಶೆಟ್ಟಿಗಾರ್ ಅವರು ಮಾಡಿದಂಥ ಒಂದು ತರಕಾರಿ ಅಂಗಡಿ ಇಡಬೇಕು, ಇಲ್ಲಿ ತರಕಾರಿ ಮಾರಬೇಕು ಅನ್ನುವಂಥ ವಿಚಾರದಲ್ಲಿ ಮಾಡಿದಂಥ ಇದು ಅಂಗಡಿ. ಸೊ ಈ ಅಂಗಡಿ ಮಾಡಿದಾಗ ಇಲ್ಲಿ ಪಂಚಾಯಿತಿಗೆ ಯಾರೋ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ಆ ಟೈಮಲ್ಲಿ ಇದು ಸ್ಟೇ ಕೂಡ ಆಗಿತ್ತು. ಇವರನ್ನು ಅಂಗಡಿ ಓಪನ್ ಮಾಡೋಕೆ ಬಿಡಲಿಲ್ಲ. ನೋಡ್ಬೋದು ಈ ರೀತಿ ಕಟ್ಟಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಏನೋ MRPLಲ್ಲಿ ಕುಕ್ಕರ್ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ನಮಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟರು. ಆ ಟೈಮಲ್ಲಿ ಏನು PF ಇಂದ ಏನು ಹಣ ಬಂದಿತ್ತು, ಸೊ ಆ ಹಣದಿಂದ ಈ ಅಂಗಡಿಯನ್ನು ಕಟ್ಟಿದ್ರು ಮತ್ತು ಅವರಲ್ಲಿ ಒಂದಷ್ಟು ಚಿನ್ನ ಇತ್ತು, ಅದನ್ನು ಕೂಡ ಅಡವಿಟ್ಟು ಈ ಅಂಗಡಿಯನ್ನು ಕಟ್ಟಿದ್ರು. ಕಟ್ಟಿದಂಥ ಸಮಯದಲ್ಲಿ ಸ್ಟೇ ತಂದರು, ಪಂಚಾಯತಿಯಿಂದ ಸ್ಟೇ ತಂದರು. ಆನಂತರದಲ್ಲಿ ಮಾನಸಿಕ ಅಸ್ವಸ್ಥರಾದರು, ಹಣ ಎಲ್ಲ ಕಳ್ಕೊಂಡ್ರು. 1-2 ಲಕ್ಷ ಏನೋ 1 ಲಕ್ಷ PF ಇಂದ ಬಂದಿತ್ತು ಮತ್ತು ಬಂಗಾರದಲ್ಲಿ ಎಷ್ಟು ಇಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಸೊ ಈ ರೀತಿ ಹಣವನ್ನು ಕಳ್ಕೊಂಡಿದ್ದಾಗ ಒಂದಷ್ಟು ಡಿಪ್ರೆಷನ್ಗೂ ಕೂಡ ಹೋಗಿದ್ರು. ಅದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಇದರಲ್ಲಿ ಅವರು ಬೊಂಡವನ್ನು ಕೂಡ ಸೇಲ್ ಮಾಡ್ತಾಯಿದ್ರು. ಆನಂತರದಲ್ಲಿ ಇದರಲ್ಲಿ ಒಂದಷ್ಟು ಬಿಸ್ನೆಸ್ ಆಗಿಲ್ಲ ಮತ್ತು ಸ್ವಂತದಾಗಿ ಮಾಡ್ತೇನೆ ಅನ್ನುವಂಥ ವಿಚಾರದಲ್ಲಿ ಅವರಲ್ಲಿ ಇದ್ದಂಥ ದುಡ್ಡಿನಿಂದ ಈ ಅಂಗಡಿಯನ್ನು ಕೂಡ ಕಟ್ಟಿರುವಂಥದ್ದವರು. ಸೊ ಹಾಗಾಗಿ ಪಂಚಾಯಿತಿಯಿಂದ ತಡೆ ಬಂದಾಗ ಏನೂ ಮಾಡೋಕ್ಕಾಗಿಲ್ಲ, ನಿಲ್ಲಿಸಲೇಬೇಕು. ಸೊ ಏನೋ ಒಂದು ಜೀವನ ಮಾಡ್ತಾರ್ರಿ. ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಾಗ ಪಂಚಾಯತ್ನವರು ಕೂಡ ಫೇಸ್ ಮಾಡಲೇಬೇಕು, ಅದು ವಿಷಯ ಬೇರೆ. ಹಾಗಲ್ಲ, ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಏನೋ ಒಂದು ಜೀವನ ಮಾಡೋಕ್ಕೆ ತಾನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಕಟ್ಟಿ ಮತ್ತೊಂದು ಮಗದೊಂದು ಎಲ್ಲ ಮಾಡ್ತಾರೆ. ದೊಡ್ಡವರಿಗೆ ಈ ಕಾನೂನೆಲ್ಲ ಅನ್ವಯಿಸೋದೇ ಇಲ್ಲ, ಬರೀ ಅನ್ವಯಿಸುವಂಥದ್ದು ಪಾಪದವರಿಗೆ ಮಾತ್ರ. ಈ ಪಂಚಾಯತ್ನವರು ಕೂಡ ಈ ರೀತಿ ನಂತರ ದಿನಗಳಲ್ಲಿ ಅವರ ಹೆಂಡತಿಗೆ ಅವರು ಏನು ಜೈಲಿಗೆ ಹೋದರು. ಆನಂತರದ ದಿನಗಳಲ್ಲಿ ಅವರ ಹೆಂಡತಿಗೆ ಇದನ್ನು ಮಾಡಿ ಕೊಟ್ಟಿದ್ರಂತೆ. ನಂತರದಲ್ಲಿ ಜ್ಯೂಸ್ ಎಲ್ಲ ಮಾಡಿದರು, ಅದರಲ್ಲಿ ಬಿಸ್ನೆಸ್ ಎಲ್ಲ ಆಗಿಲ್ಲ. ಸೊ ಹಾಗಾಗಿ ಅವರು ಇದನ್ನು ಮುಚ್ಚುವಂಥ ಪರಿಸ್ಥಿತಿ ಬಂತು. ಸೊ ಈಗ ಈ ಎರಡೂ ಮನೆಯಲ್ಲೂ ಕೂಡ ಯಾರಿಲ್ಲ. ನಾನು ಆವಾಗಲೇ ತಿಳಿಸಿದ ಹಾಗೆ ನಿಮಗೆ ಆ ಮನೆ ಪಕ್ಕದಲ್ಲಿ ಬಾವಿ ಏನಿದೆ ಆ ಮನೆಯಲ್ಲೂ ಕೂಡ ಯಾರೂ ಇರಲಿಲ್ಲ ಅಂತ ಹೇಳಿದರೆ ಅಲ್ಲಿ ಮನೆಯಲ್ಲಿ ಇದ್ದಂಥವರು ಡೆತ್ ಆಗಿದ್ದರು. ಸೊ ಹಾಗಾಗಿ ಆ ಮನೆಯಲ್ಲೂ ಕೂಡ ಯಾರು ಇರಲಿಲ್ಲ. ಆ ಕಾರಣದಿಂದಾಗಿ ಇವನಿಗೆ ಸ್ವಲ್ಪ ಈಸಿ ಆಯಿತು ಮಕ್ಕಳನ್ನು ಆ ಬಾವಿಗೆ ಹಾಕೋಕೆ. ಇಲ್ಲ ಹೇಳಿದರೆ ಅಲ್ಲಿ ಆ ಮನೆಯವರಿಗೂ ಕೂಡ ಪಕ್ಕದಲ್ಲಿ ಇದ್ದಂತಹ ಮನೆಯವರಿಗೂ ಕೂಡ ಗೊತ್ತಾಗ್ತಾ ಇತ್ತು ಇವನು ಬಾವಿಗೆ ತಳ್ಳುವಂಥ ವಿಚಾರದಲ್ಲಿ. ಸೊ ನೀವು ನೋಡಿದ್ರಿ ಅಂತೇಳಿದರೆ ಹಿತೇಶ್ ಶೆಟ್ಟಿಗಾರ್ ಅನ್ನುವಂಥ ವ್ಯಕ್ತಿ ತನ್ನ 3 ಮಕ್ಕಳನ್ನು ಯಾವ ರೀತಿಯಾಗಿ ಬಾವಿಗೆ ಹಾಕಿದ್ರು ಅನ್ನುವಂಥ ವಿಚಾರದಲ್ಲಿ. ಅದರಲ್ಲಿ ತನ್ನ ಹಿತೇಶ್ ಶೆಟ್ಟಿಗಾರ್ನ ಹೆಂಡತಿ ಬದುಕಿ ಉಳಿದಿದ್ದಾರೆ. ಪಕ್ಕದಲ್ಲೇ ಹೂವನ್ನು ಮಾರಾಟ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇವರನ್ನು ಬದುಕಿಸಿರುವಂಥದ್ದು. ಸೊ ಅವರ ತಂದೆ ನಮ್ಮ ಜೊತೆಗಿದ್ದಾರೆ, ದೊಂಬಯ್ಯ ಶೆಟ್ಟಿಗಾರ್ ಅಂಥೇಳಿ. ಸೊ ಏನು ಹೇಳ್ತೀರಾ ಸರ್ ಈ ಪ್ರಕರಣದ ಬಗ್ಗೆ ಅಂತೇಳಿ? ಒಳ್ಳೆ ರೀತಿಯಲ್ಲಿ ಇರಬಹುದು ಅಂತ ಅವರಿಗೆ ಕೊಟ್ಟಿದೆ ಮದುವೆ ಮಾಡಿ. ಎಷ್ಟು ಭಂಗದಲ್ಲಿ ಮಾಡಿದ್ದೇವೆ ಅಂತ ನನಗೆ ಗೊತ್ತಿಲ್ಲ, ಹಾಗೆ ಮಾಡಿದ್ದೇವೆ ಮದುವೆ ಮಾಡಿ ಕೊಟ್ಟು 15 ವರ್ಷ ಎಷ್ಟು ವರ್ಷ ನನಗೆ ಮರೆತು ಹೋಗಿದೆ. 15 ವರ್ಷ ಆಗ್ಬೋದು ಮದುವೆ ಆಗಿ. ಅದೇ ಮಕ್ಕಳೆಲ್ಲ ನಮ್ಮ ಅಜ್ಜ ಅಂತ ಒಳ್ಳೆಯ ರೀತಿಯಲ್ಲಿ ಅಜ್ಜ ಅಂತ ಹೇಳ್ತಾ ಇದ್ದಾರೆ. 3 ಜನ ಮಕ್ಕಳು. ಆಮೇಲೆ ಅವರು ಮನೆಗೆ ಹೋಗಿದೆ. ಹೌದು ಆ ದಿವಸ ಎಂತ ಆಗಿದೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ಮಗ ಹೇಳಿದ, ನಮ್ಮ ಪೆಂಡು ಕಾರ್ ತಗೊಂಡು ಬರ್ತಾರೆ, ಅವರು ಕೆಲಸದಲ್ಲಿದ್ದಾರೆ, ಅವರಿಗೆ ಸುದ್ದಿ ಸಿಕ್ಕಿತು, ನನಗೆ ಸುದ್ದಿ ಸಿಗಲಿಲ್ಲ. ನನಗೆ ನಿಜವಾದಾಗಿ ಸುದ್ದಿ ಸಿಗಲಿಲ್ಲ. ನಾನು ಇಲ್ಲೇ ಸಾಯಂಕಾಲದಲ್ಲಿ ಇಲ್ಲೇ ಇದ್ದೇವೆ. ಹಾಗೆ ಅಲ್ಲಿ ಮಗ ಹೇಳಿದ, ನಿಮ್ಮ ಪೆಂಡು ನನ್ನ ಪೆಂಡು ಕಾಲ್ ತಗೊಂಡು ಬರ್ತಾರೆ, ನೀನು ಸಡನ್ ಅಲ್ಲಿ ಹೋಗಿ ಮನೆಗೆ ಹೋಗಿ ಅಂತ, ಮಗಳ ಮನೆಗೆ ಹೋಗಿ ಅಂತ ಹೇಳ್ತಾರೆ. 13 ಕಾರು ಬಂತು, ನಾನು ಸೀದಾ ಹೋಗುವಾಗ ಎಲ್ಲ ಕೂಗೋದೆಲ್ಲ ಬಾವಿಗೆ ಹಾಕಿದ್ದಾರೆ ಅಂತ ಎಲ್ಲ ಜನ ಎಲ್ಲ ಒಟ್ಟಿಗೆ ಸೇರಿದಂತಲ್ಲ. ಅದೇ ನನಗೆ ಮಂಡೆ ಬಿಸಿ ಇದು ಏನಾಗಿದೆ ಅಂತ. ಆಮೇಲೆ ಹೇಳಿದೆ, ಅವನು ಬಾವಿಗೆ ಹಾಕಿದ್ದಾರೆ ಅಂತ. ಆಮೇಲೆ ಏನು ಮಾಡೋದು, ನಾವು ಅಲ್ಲೇ ಇದ್ದೇವೆ, ಬಾವಿಗೆಲ್ಲ ಹಾಕಿದ್ದಾರೆ. ನಡುವಣೆ ಮಗ ಮೇಲೆ ಬರುವಾಗ ನನಗೆ ಏನಂತ ಗೋಚರ ಆಗಲಿಲ್ಲ. ಮತ್ತು ನನಗೆ ಮತ್ತು ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ನನಗೆ ಬೇಸರ ಏರಿ ನಾನು ಅಲ್ಲಿ ಮಲಗಿದಿತ್ತು. ಆಮೇಲೆ ಹೇಳಿದ ಮಕ್ಕಳೆಲ್ಲ ಸತ್ತು ಹೋದರು ಅಂತ. ನಾವು ಏನು ಮಾಡೋದು, ನನ್ನ ಮಗಳ ಮಕ್ಕಳು ಏನಂತ ನನಗೆ
ಮಗಳು ಚೆನ್ನಾಗಿರಲಿ ಮಕ್ಕಳ ಜೊತೆ ಚೆನ್ನಾಗಿರಲಿ ಅಂಥೇಳಿ ಮದುವೆ ಮಾಡಿ ಕೊಡ್ತೀರಾ. ಮದುವೆ ಮಾಡಿ ಕೊಟ್ಟಾಗ ಯಾವ ರೀತಿ ಇದ್ದರು ಸರ್ ಅವರು ಹಿತೇಶ್ ರಾವ್? ಅವರು ಫಸ್ಟಿಗೆ ನಮಗೆ ಏನು ಗೊತ್ತಾಗಲಿಲ್ಲ. ಒಳ್ಳೆ ನಮ್ಮ ಎದುರಿನಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ನಮ್ಮ ಎದುರಿನಲ್ಲಿ ಒಳ್ಳೆ ಇದು ರೀತಿಯಲ್ಲಿ ಇದ್ದಾರೆ. ಮತ್ತು ಏನು ಮಾಡೋದು, ನಮ್ಮ ರೀತಿ ಗಲಾಟೆ ಆಗ್ತಾ ಇತ್ತಾ? ಗಲಾಟೆ ಏನು, ನನ್ನ ಮಗಳು ಹೇಳಿದರೆ ನಾನು ಗಲಾಟೆ ಆಗ್ತಿದ್ದೆ ಅಂತ ಹೇಳ್ತಿದ್ದೆ. ಮಗಳು ಏನು ಹೇಳಲಿಲ್ಲ. ಮಗಳು ಏನು ಹೇಳಿದ್ದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅಂತ ನಾವು ಇಲ್ಲಿ ಖುಷಿಯಲ್ಲಿ ಇದ್ದೇವೆ. ನಾವು ನಮ್ಮ ಹೆಂಡತಿ, ನನ್ನ ಮಗಳು, ಮಕ್ಕಳೆಲ್ಲ ನಾವು ಒಳ್ಳೆ ಖುಷಿಯಲ್ಲಿ ಇದ್ದಾರೆ ಅಂತ. ಮತ್ತು ಇದು ಆಗುವಾಗಲೇ ನನಗೆ ಗೊತ್ತಾಯಿತು ಈಗ ಆಯಿತು ಅಂತ. MRPL ಅಂತ ಹೋಟೆಲ್ನಲ್ಲಿ ಕ್ಯಾಂಟೀನಲ್ಲಿ ಇದ್ದಾರಂತೆ, ಅದು ಇತ್ತು. ನಾವು ಇನ್ನು ಕೆಲಸವೂ ಹೋಗೋದಿಲ್ಲ, ನಾನು ಹೂವಿನ ಬೇರ ಮಾಡ್ತೇನೆ ಮತ್ತು ಬೊಂಡ ಬೇರ ಆಗ್ತಾಯಿದೆ ಅಂತ ಮಾರ್ಗದ ಅಡಿಯಲ್ಲಿ ಹಾಕಿದ್ದಾರೆ. ಬೇರ ಮಾಡ್ತೇನೆ ಅಂತ ನಾನು ಅದು ಹಾಕಿ ಆಮೇಲೆ ಅವರು ನಾವು ಇಲ್ಲಿ ಅಂಗಡಿ ಮಾಡ್ತೇವೆ ಅಂತ ಇದು ಮಾಡಿದ್ದಾರೆ. ಪಂಚಾಯತಿಯವರು ಅದು ಗೋಡೆ ಎಲ್ಲ ಕಟ್ಟಿದ್ದಾರೆ, ಅಂಗಡಿ ಮಾಡಿದ್ದಾರೆ. ಗೋಡೆ ಕಟ್ಟುವಾಗ ಪಂಚಾಯತಿದವರು ಸ್ಟೇ ಮಾಡಿದ್ದಾರೆ. ಅದು ನೀವು ಕಟ್ಟಬಾರ್ದು, ಅದು ಮೇಲೆ ಬಂದಿದೆ ಅಂತ ಸ್ಟೇ ಮಾಡಿದ್ದಾರೆ. ಆಮೇಲೆ ಸ್ಟೇ ಮಾಡಿದ ಮೇಲೆ ಅವರು ವ್ಯಾಪಾರ ಹೋಗಿ 6 ತಿಂಗಳು ಮನೆಯಲ್ಲಿ ಮಲಗಿದು ಇವನು ಏನು ಮದುವೆ, ನನ್ನ ಮಗಳು ಏನು ಮಾಡಲಿಕ್ಕೆ ಆಗ್ತದೆ, ಇನ್ನು ಅವರು ಕೆಲಸಕ್ಕೆ ಹೋಗೋದಿಲ್ಲ, ಇವನು 4 ಬೀಡಿ ಕಟ್ಟೋದು, ಏನು ಮಾಡೋದು ಅಂತ ಮಗಳು ಏನು ಮಾಡಿದ್ದಾರೆ. ಇನ್ನು ಅವರು ಕೆಲಸಕ್ಕೆ ನಾನು ಇನ್ನು ಹೋಗೋದು. 6 ತಿಂಗಳು ಮನೆಯಲ್ಲಿ ಕೂತ್ಕೊಂಡು ಮಲಗಿದು, ಒಳಗೆ ರೂಮ್ನಲ್ಲಿ ಹೊರಗೆ ಬರುವುದಿಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿದೆ. ಮತ್ತು 6 ತಿಂಗಳು ಹಾಗೆ ಮಾಡಿದೆ. ನಾನು ಇನ್ನು ಏನು ಮಾಡೋದು, ಇನ್ನು ಶಾಲೆಗೆ ಹೋಗೋದು. ಬಸ್ಸಿನಲ್ಲಿ ಕಳಿಸಿಕೊಟ್ಟು ಇವರು ಕೆಲಸಕ್ಕೆ ಹೋಗೋದು. ಮತ್ತು ಅವನು ಅಂಗನವಾಡಿ ಅಲ್ಲಿ ಪದ್ಮನೂರಿನಲ್ಲಿ ಅಂಗನವಾಡಿ ಉಂಟು. ಸಣ್ಣ ಮಗುವನ್ನು ಅಲ್ಲಿ ಅಂಗನವಾಡಿಯಲ್ಲಿ ಬಿಟ್ಟು ಮತ್ತು ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಹೋಗುವಾಗ ಇವನು ಏನು ಮಾಡಿದ್ದಾರೆ ಅಂತ, ಶಾಲೆಗೆ ಬರುವಾಗ ಏನು ಮಾಡಿದ್ದಾರೆ ಅಂತ ಯಾರಿಗೆ ಗೊತ್ತಿಲ್ಲ. ಅವನು ಒಬ್ಬನೇ ಇರೋದು, ರಿತೀಶ್ ಒಬ್ಬನೇ ಇದ್ದದ್ದು, ಒಬ್ಬನೇ ಇದ್ದದ್ದು. ಅವನು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಾವಿಗೆ ಹೇಗೆ ಆಗಿದ್ದಾರೆ. ನಮಗೆ 6 ಗಂಟೆಗೆ ಇಲ್ಲಿಗೆ ಅದೇ ನನ್ನ ಮಗನ ನನಗೆ ಕಾರು ಬಂತು, ಪಪ್ಪ ನೀನು ಅವರ ಒಟ್ಟಿಗೆ ಮೈಲಿಗೆ ಹೋಗಿ ಅಂತ ಹೇಳಿದರು. ಹಾಗೆ ಹೋಗುವಾಗನೇ ಗೊತ್ತಾಯಿತು. ಅಲ್ಲ, ನೀವು ಏಜ್ ಆಗಿದೆ, ಮಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದೀರಾ, ಸೊ ಹಾಗಾಗಿ ಮೊಮ್ಮಕ್ಕಳ ಜೊತೆಗೆ ಆಟ ಆಡಬೇಕು. ಅದೇ ನನಗಿತ್ತು, ಮೊಮ್ಮಗಳಲ್ಲಿ ಆಡಬೇಕಾಗಬೇಕು ಹಾಗೆ ಹೀಗೆ ಅಂತ. ಅವರು ಸ್ವಲ್ಪ ಏನಾದರೆ ನಮಗೆ ಅವರಿಗೆ ನಾಡಿಗೆ ಆಗೋದಿಲ್ಲ ಅಂತ ಹೇಳಿದರೆ ಉಂಟಲ್ಲ, ನಾವು ನಿಜವಾದಾಗಿ ನಾವು ಬಂದು ಇಲ್ಲಿ ಬಂದು ಕೂತ್ಕೊಳ್ತಿದ್ದೆ. ಮಗಳು ನಾವು ಆಟ ಮಾಡ್ತೇವೆ. ಅವರಿಗೆ ಗಲ್ಲು ಶಿಕ್ಷೆ ಅಂತ ಸರಿ, ಅವರಿಗೆ ಆಗಲೇಬೇಕು. ಅವನು ಕೊಲೆಗಾರ, ಮೂರು ಮಕ್ಕಳನ್ನು ಕೊಲೆಗಾರ, ಅವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಅದೇ ತೀರ್ಪು ಬಂದದ್ದು ಖುಷಿ ಇದೆ. ಖುಷಿ, ನನಗೆ ಖುಷಿ.